ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಂದವರ ಆರೋಗ್ಯದ ರಹಸ್ಯ ನಿಮಗೇನಾದರೂ ಗೊತ್ತುಂಟಾ? ಒಂದು ದಿವಸ ಆದರೂ ಅವರು ಮನೆಯಲ್ಲಿ ರೆಸ್ಟ್ ಮಾಡಿದ್ದು ನೀವು ನೋಡಿದ್ದೀರಾ? ಆಸ್ಪತ್ರೆಗೆ ಬಿಲ್ಲು ಖರ್ಚು ಮಾಡಿದ್ದನ್ನು ನೋಡಿದ್ದೀರಾ? ಇಲ್ಲ. ಕಾರಣ ಏನು ಗೊತ್ತುಂಟಾ? ಅವರು ಸಿದ್ಧ ಪುರುಷರಾಗಿದ್ದಾರೆ, ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದಾರೆ. ಆದ ಕಾರಣ ಅವರು ಆರೋಗ್ಯವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದೀರಾ? ನೀವು ಫುಟ್ಪಾತಿಗೆ ಕನೆಕ್ಟ್ ಆಗಿದ್ದೀರಿ. ಕಾರಣ ಕೇಳಿದರೆ ನೀವು 5 ನಿಮಿಷದ ರೆಮಿಡಿ ಮಾಡುತ್ತಿದ್ದೀರಿ. ಒಳ್ಳೆಯ ಸಾಧಕರಿಂದ, ಒಳ್ಳೆಯ ಜ್ಞಾನವಂತರಿಂದ ನೀವು ಶಾಶ್ವತವಾಗಿ 1 ಗಂಟೆಯ ಜಪವನ್ನು ನೀವು ಮಾಡದ ಕಾರಣ ನೀವು ದುಃಖಿಗಳಾಗಿದ್ದೀರಿ. ಪ್ರಧಾನಮಂತ್ರಿಯವರ ಒಂದು ಮಾತನ್ನು ಇಡೀ ವಿಶ್ವ ಕೇಳ್ತದೆ. ನಿಮ್ಮ ಮಾತನ್ನು ನಿಮ್ಮ ಹೆಂಡತಿ ಮಕ್ಕಳು ಕೇಳುವುದಿಲ್ಲ. ಕಾರಣ ಏನು ಕೇಳಿದರೆ ನೀವು ಫುಟ್ಪಾತಿಗೆ ಕನೆಕ್ಟ್ ಆಗಿದ್ದೀರಿ, ಯೂನಿವರ್ಸಿಗೆ ಕನೆಕ್ಟ್ ಆಗಿಲ್ಲ. ಅವರು 1.5 ಗಂಟೆ ಜಪ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಕೂಡ 1 ಗಂಟೆ ಬೆಳಗಿನ ಹೊತ್ತು ಫುಲ್ ಬಾಡಿಯನ್ನು ಚಾರ್ಜ್ ಮಾಡ್ತಾರೆ. ಆದ ಕಾರಣ ಅವರು ಖುಷಿಯಾಗಿ ಇಡೀ ದಿವಸ ಖುಷಿಯಾಗಿ ತೇಜಸ್ಸಾಗಿ ಓಜಸ್ಸಾಗಿ ಮುಖದಲ್ಲಿ ಲಕ್ಷಣವನ್ನು ನೋಡಿ ಅವರು ಸಿದ್ಧಪುರುಷರಾಗಿದ್ದಾರೆ. ನೀವು ಕೂಡ ಸಿದ್ಧಪುರುಷರಾಗಬೇಕು, ಆರೋಗ್ಯವಂತರಾಗಬೇಕು, ಅಷ್ಟ ಐಶ್ವರ್ಯದಲ್ಲಿ ಬದುಕಬೇಕಾದರೆ ನೀವು ಕೂಡ ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ ನೀವು 1 ಗಂಟೆ ಆದರೂ ಜಪ ಮಾಡಲೇಬೇಕು. ಇಲ್ಲದಿದ್ದರೆ ನೀವು ಯಾವಾಗಲೂ ತಲೆನೋವು, ಬೆನ್ನು ನೋವು, ಸೊಂಟ ನೋವು, ಕಣ್ಣು ನೋವು, ಹೃದಯದ ಸಮಸ್ಯೆ, ಮೂತ್ರಪಿಂಡದ ಸಮಸ್ಯೆ, ಮೊಣಕಾಲಿನ ಸಮಸ್ಯೆ, ನಾನಾ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರಬೇಕಾಗ್ತದೆ. ಹಾಗಾದರೆ ಸಾಧನೆ ಮಾಡಲಿಕ್ಕೆ ಮನೆ ಶ್ರೇಷ್ಠ. ನಿಮ್ಮ ಶರೀರವನ್ನು ದೇವಸ್ಥಾನ ಮಾಡಿ. ನಿಮ್ಮ ಮನೆಯೂ ಕೂಡ ಶ್ರೇಷ್ಠವಾದ ದೇವಸ್ಥಾನ ಆಗಿದೆ. ಅಲ್ಲಿ ನೀವು ವಾಸ ಮಾಡುತ್ತಿದ್ದೀರಿ. ದೇವಸ್ಥಾನದಲ್ಲಿರುವಂಥ ದೇವರು ಕೊನೆಗೆ ಅನಾಥವಾಗಿರ್ತಾರೆ. ಅಲ್ಲಿ ನೀವು ಹೋಗುವುದಿಲ್ಲ. ರಾತ್ರಿಗೆ ಅಲ್ಲಿ ಹೋಗ್ತೀರಾ? ರಾತ್ರಿ ಅಲ್ಲಿ ಬಂದು ಮಾಡ್ತಿಲ್ವಾ? ನಿಮ್ಮ ಮನೆಯ ದೇವರು 24 ಗಂಟೆ ನಿಮ್ಮ ಜೊತೆಯಲ್ಲಿ ಇರುವುದಿಲ್ವಾ? ಅದಕ್ಕೋಸ್ಕರ ಧ್ಯಾನ ಮಾಡಿ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ. ನನ್ನ ಫೋನ್ ನಂಬರ್ ಒಂದು ಬರೆದಿಟ್ಕೊಳ್ಳಿ, 9880254627. ಜೈ ಶ್ರೀರಾಮ್.